ಶಾಂತಿಗಾಗಿ ನಾಗರಿಕ ವೇದಿಕೆಯ ಮೂಲಕ ಕಾಡಿನಿಂದ ಜೈಲಿಗೆ ತೆರಳಿರುವ 6 ಜನ ನಕ್ಸಲರ ಬಿಡುಗಡೆಗೆ ಸರ್ಕಾರ ಪ್ರಯತ್ನಿಸಬೇಕೆಂದು ಮಾರೆಪ್ಪ ಅರೋಲಿ ಕುಟುಂಬದ ಸದಸ್ಯರಾದ ಚನ್ನಬಸವ ಮನವಿ ಮಾಡಿದರು. ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶಾಂತಿಗಾಗಿ ನಾಗರಿಕ ವೇದಿಕೆ ಮೂಲಕ ಕಾಡಿನಿಂದ ಜೈಲಿಗೆ ತೆರಳಿ 1 ವರ್ಷವಾದರೂ ಸಹ 6 ಜನ ನಕ್ಸಲರನ್ನು ಈವರೆಗೂ ಜೈಲಿನಿಂದ ಬಿಡುಗಡೆ ಮಾಡದೆ ಕಾಲಹರಣ ಮಾಡುತ್ತಿರುವ ಸರ್ಕಾರದ ನಡೆ ಖಂಡಿಸಿ ಈ ಮನವಿ ಮಾಡುತ್ತಿರುವುದಾಗಿ ಹೇಳಿದರು. ಶರಣಾಗತಿ ಹೊಂದಿದ ನಕ್ಸಲ್ ಮಾರೆಪ್ಪ ಅರೋಲಿ ಅವರ ಕುಟುಂಬಸ್ಥರಾದ ನಾವುಗಳು ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳುವುದೇನೆಂದರೆ, ನಕ್ಸಲ್ ಮುಕ್ತ ಕರ್ನಾಟಕ ಎಂದು ಸರ್ಕಾರ ಘೋಷಿಸಿ ಇಂದಿಗೆ 1 ವರ್ಷ ಗತಿಸಿದೆ. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಅರೋಲಿ ಗ್ರಾಮದವರಾದ ಮಾರೆಪ್ಪ ಅರೋಲಿ ಹಾಗೂ ಮುಂಡುಗಾರು ಲತಾ, ಸುಂದರಿ ಕುತ್ತೂರು, ವನಜಾಕ್ಷಿ ಬಾಳೆಹೊಳೆ, ಕೆ ವಸಂತ, ಟಿಎನ್ ಜಿಷಾ ಸೇರಿದಂತೆ ಒಟ್ಟು 6 ಜನ ನಕ್ಸಲರು ಮುಖ್ಯವಾಹಿನಿಗೆ ಮರಳಿದ್ದು, ಅವರನ್ನು ಖುದ್ದಾಗಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬರಮಾಡಿಕೊಂಡು ನಕ್ಸಲ್ ಮುಕ್ತ ರಾಜ್ಯವೆಂದು ಘೋಷಣೆ ಮಾಡಿರುತ್ತಾರೆ. ಮುಖ್ಯವಾಹಿನಿಗೆ ಬರುವ ವೇಳೆಯಲ್ಲಿ ನಕ್ಸಲರು ಇಟ್ಟಿದ್ದ ಪ್ರಮುಖ 18 ಬೇಡಿಕೆಗಳಲ್ಲಿ ಈವರೆಗೆ ಒಂದೇ ಒಂದು ಬೇಡಿಕೆಯನ್ನು ಈಡೇರಿಸುವಲ್ಲಿ ಸರ್ಕಾರವು ಮರೆತಿದೆ ಎಂದರು. ಶಾಂತಿಗಾಗಿ ನಾಗರಿಕ ವೇದಿಕೆಯ ಮೂಲಕ ನಕ್ಸಲ್ ಚಟುವಟಿಕೆಯಿಂದ ಮುಖ್ಯವಾಹಿನಿಗೆ ಬಂದಂತಹ ಈ 6 ಜನರ ಈಗಿನ ಸ್ಥಿತಿ ಅಯೋಮಯವಾದಂತಾಗಿದೆ. ಅಲ್ಲದೆ ನಕ್ಸಲ್ ಚಟುವಟಿಕೆಯಿಂದ ಮುಖ್ಯವಾಹಿನಿಗೆ ಬರುವಂತಹ ನಕ್ಸಲರಿಗೆ ಸರ್ಕಾರದಿಂದ ಪರಿಹಾರದ ಮೊತ್ತದ ಜೊತೆಗೆ ಇನ್ನಿತರೆ ಸೌಲಭ್ಯಗಳನ್ನು ನೀಡುವುದಾಗಿ ಘೋಷಿಸಿದ್ದಲ್ಲದೆ ಅವರ ಮೇಲಿರುವ ಎಲ್ಲಾ ಮೊಕದ್ದಮೆಗಳನ್ನು ಹಿಂಪಡೆದು ಸಾರ್ವಜನಿಕವಾಗಿ ಘನತೆ ಗೌರವದಿಂದ ಜೀವಿಸಲು ಒಂದು ಅವಕಾಶ ಕಲ್ಪಿಸಿಕೊಡಲಾಗುವುದು ಎಂದು ಘೋಷಣೆಯನ್ನು ಸಹ ಮಾಡಿದ್ದರು. ಆದರೆ ನಕ್ಸಲ್ ಮುಕ್ತ ರಾಜ್ಯ ಎಂದು ಘೋಷಣೆ ಮಾಡಿ ಜನವರಿ 8ಕ್ಕೆ 1 ವರ್ಷ ಗತಿಸಿದರೂ ಸಹ ಈವರೆಗೂ ರಾಜ್ಯ ಸರ್ಕಾರವು ಶರಣಾಗತಿ ಹೊಂದಿರುವ ಅಷ್ಟೂ ಜನ ನಕ್ಸಲರನ್ನು ಬಿಡುಗಡೆ ಮಾಡುವ ಬದಲಿಗೆ ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ಎಂಬಂತೆ ಒಂದು ಜೈಲಿನಿಂದ ಮತ್ತೊಂದು ಜೈಲಿಗೆ ಅವರನ್ನು ಸ್ಥಳಾಂತರ ಮಾಡುವುದರಲ್ಲಿಯೇ ಕಾಲಹರಣ ಮಾಡುತ್ತಿದ್ದಾರೆಯೇ ವಿನಃ ಅವರನ್ನು ಬಿಡುಗಡೆಗೊಳಿಸಬೇಕೆಂಬ ಹಂಬಲದಲ್ಲಿ ರಾಜ್ಯ ಸರ್ಕಾರ ಇಲ್ಲವೆಂಬಂತೆ ಭಾಸವಾಗುತ್ತಿದೆ ಎಂದು ಹೇಳಿದರು. ಮುಖ್ಯವಾಹಿನಿಗೆ ಮರಳಬೇಕೆಂಬ ಹಂಬಲದಿಂದ ಹಾಗೂ ಶಾಂತಿಗಾಗಿ ನಾಗರಿಕ ವೇದಿಕೆಯ ಮುಖ್ಯಸ್ಥರ ಮಾತುಕತೆಯ ಫಲವಾಗಿ ಈ ಎಲ್ಲ 6 ಜನರು ಶರಣಾಗಿದ್ದರು. ಅವರು ಶರಣಾಗತಿ ಹೊಂದಿ ಜೈಲಿಗೆ ತೆರಳಿದ ತರುವಾಯ ಅವರ ಕುಟುಂಬಸ್ಥರ ಆಕ್ರಂದನ ಹೇಳತೀರದ್ದಾಗಿದೆ. ನಮ್ಮ ಮನೆಯ ಮಕ್ಕಳನ್ನು ನಮ್ಮ ಮನೆಗೆ ಮರಳಿ ಕಳುಹಿಸಿಕೊಡಿ ಎಂಬುದು ಕುಟುಂಬದವರ ಬೇಡಿಕೆಯಾಗಿದೆ. ಈಗಲಾದರೂ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಮುಖ್ಯವಾಹಿನಿಗೆ ಬರಲು ಶರಣಾಗತಿ ಹೊಂದಿರುವ ಮಾರೆಪ್ಪ ಅರೋಲಿ ಸೇರಿದಂತೆ ಒಟ್ಟು 6 ಜನರನ್ನು ಆದಷ್ಟು ಬೇಗನೆ ಬಿಡುಗಡೆಗೊಳಿಸಬೇಕು ಎಂದು ಮನವಿ ಮಾಡಿಕೊಳ್ಳುತ್ತೇವೆ ಎಂದರು. ಸರ್, ಈಗ ಪತ್ರಿಕಾಗೋಷ್ಠಿಯ ಉದ್ದೇಶ ಕಳೆದ 2025ರಲ್ಲಿ ಜನವರಿ 8ರಂದು ಮುಖ್ಯವಾಹಿನಿಗೆ ಬರ್ತಾರೆ ಮಾರೆಪ್ಪ ಅರೋಲಿ ಅವರು ಸೇರಿದಂತೆ 6 ಜನರು ಸರ್. ಮುಂಡುಗಾರು ಲತಾ ಮತ್ತೆ ಆಮೇಲೆ ಇವರು ಸುಂದರಿ ಕುತ್ತೂರು, ವನಜಾಕ್ಷಿ ಬಾಳೆಹೊಳೆ, ಕೆ ವಸಂತ್ ಹಾಗೂ ಟಿಎನ್ ಉಷಾ ಸೇರಿದಂತೆ ಸರ್ ಒಟ್ಟು 6 ಜನರು ಮುಖ್ಯವಾಹಿನಿಗೆ ಬರ್ತಾರೆ. ಬರುವಾಗ ನಮಗೆ ಸಹಕಾರ ಕೊಟ್ಟಿದ್ರು ಸರ್ ಇವರು ನಕ್ಸಲ್ ಪುನರ್ವಸತಿ ಸಮಿತಿ ಮತ್ತು ಶಾಂತಿಗಾಗಿ ನಾಗರಿಕ ವೇದಿಕೆ ನೇತೃತ್ವದಲ್ಲಿ ಅವರು ಸನ್ಮಾನ್ಯ ಮುಖ್ಯಮಂತ್ರಿಗಳವರ ಇದರಲ್ಲಿ ಅವರು ಸರೆಂಡರ್ ಆಗ್ತಾರೆ ಸರ್. ಬಂದಾಗ ಸರೆಂಡರ್ ಆದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಕೂಡ ಹೇಳ್ತಾರೆ ಸರ್, 1 ವರ್ಷದೊಳಗೆ ನಾವು ಅವ್ರನ್ನ ಮುಖ್ಯವಾಹಿನಿಗೆ ತಂದು ಆಮೇಲೆ ಅವರ ಒಂದು ನಿಜ ಜೀವನದಲ್ಲಿ ಒಂದು ಭಾಗಿಯಾಗಲಿಕ್ಕೆ ಒಂದು ಅನುವು ಮಾಡಿಕೊಡ್ತೀವಿ ಅಂತೇಳಿ ಆಮೇಲೆ ಕೆಲವೊಂದು ಬೇಡಿಕೆಗಳು ಕೂಡ ಕೊಟ್ಟಿರ್ತಾರೆ. ಈಗ ನಮ್ಮ ಅಜ್ಜಿ ಏನು ಹೇಳ್ತಾರೆ ಸರ್, ಮೊನ್ನೆ ಅವರು ಇಷ್ಟಾರ್ಥ ದೇವಸ್ಥಾನಕ್ಕೆ ಒಂದು ಬೇಡಿಕೆ ಇಟ್ಕೊಂಡು ಬರ್ತಾರೆ. ನಮ್ಗೆ ಯಾವುದೂ ಬೇಡ, ಸರ್ಕಾರ ಏನು ಕೊಡುತ್ತೆ ಅದು ಯಾವುದೂ ಬೇಡ, ಈಗ ಸದ್ಯ ನಮ್ಮ ಮಗ ನಮ್ಮ ಮನೆಗೆ ಬಂದರೆ ಸಾಕು, ನಮ್ಮ ಮಗನಲ್ಲದೆ ಅವ್ರ ಜೊತೆಗೆ ಯಾರೆಲ್ಲ ಇದ್ರು ಅವರೆಲ್ಲರೂ ಮತ್ತೆ ಮನೆಗೆ ಸೇರಲಿ ಅನ್ನೋ ಒಂದು ಬೇಡಿಕೆ ಅವ್ರದ್ದಾಗಿತ್ತು ಸರ್. ಹಂಗಾಗಿ ನಮ್ಮ ಚಿಕ್ಕಪ್ಪ ಅವರು ಇಷ್ಟು ದಿನ ಪರಪುನಾರ ಅಗ್ರ ಜೈಲಲ್ಲಿ ಇದ್ರು ಸರ್. ಆಮೇಲೆ ಕಳೆದ 3 ತಿಂಗಳ ಹಿಂದೆಯಿಂದ ಕೇರಳ ಒಯ್ಯೂರು ಅಂತ ಜೈಲಿಗೆ ಶಿಫ್ಟ್ ಆಗಿದ್ದಾರೆ ಸರ್. ಅವ್ರು ನಮಗೆ ಒಂದು ದಿನ ಬಿಟ್ಟು ಕಾಲ್ ಮಾಡ್ತಾರೆ. ಕಾಲ್ ಮಾಡುವಾಗ ಹೇಳ್ತಾರೆ, ನಾವು ಅವರ ಬಗ್ಗೆ ಆರೋಗ್ಯದ ಬಗ್ಗೆ ಆಗಲಿ ಮತ್ತು ಕೇಸ್ಗಳು ಯಾವ ರೀತಿ ನಡೀತಾ ಇದೆ ಅಂತ ಕೇಳಬೇಕಾದ್ರೆ ಕೇಸ್ಗಳ ಬಗ್ಗೆ ಹೇಳಿದ್ರೆ ಸರ್, ಈಗ ನಾವು ಬೆಳ್ತಂಗಡಿ 1-2-3 ವಾರ ಹೋಗಿದ್ರು ಸರ್. ಆಮೇಲೆ ಕೇರಳದಲ್ಲಿ ಈಗ 3 ತಿಂಗಳು ಇದೆ ಸರ್. ಕೇಳಿದ್ರೆ ಇನ್ನೊಂದು 2 ವರ್ಷ ಆಗ್ಬೋದು ಹೇಳೋಕ್ಕಾಗಲ್ಲ ಅಂತ ಹೇಳ್ತಾರೆ ಸರ್. ಇದರಿಂದ ಭಯಭೀತ ಆಗ್ತದೆ. ಇವ್ರ ಜೊತೆನೂ ಮಾತಾಡಿದ್ದಾರೆ ಸರ್. ಯಾಕೆಂದ್ರೆ ಸರ್ ವರ್ಷ ಕಳೆದ್ರು ಕೂಡ ಇನ್ನೂ ಇದು ನಡೀತಾ ಇದೆ ಅಂತಂದ್ರೆ ಇನ್ನು ಎಷ್ಟು ಮಟ್ಟಿಗೆ ಆಗ್ಬೋದು ಗೊತ್ತಾಗಲ್ಲ. ಸುಮಾರು ಕೇಸ್ಗಳಿದೆ, ಈ ಟ್ರಯಲ್ ನಡೀತಾನೆ ಇದೆ ಕೇಸ್ಗಳಲ್ಲಿ. ಸೊ ಇನ್ನು ಕಳೆದ ಇದೆ. ಆದರೆ ಆಮೇಲೆ ನಮ್ಮ ಕುಟುಂಬಸ್ಥರು ಕೂಡ ಅವ್ರ ಆಚರಣೆ ಕೇಳ್ತಾ ಇಲ್ಲ ಸರ್. ಲೀಗಲ್ ಪ್ರೋಸೆಸ್ ಸರ್ ಮುಖ್ಯಮಂತ್ರಿಗಳು ಕೂಡ ಹೇಳ್ತಾರೆ ಸರ್. ಯಾಕಂದ್ರೆ ಸರ್ ಅವ್ರು ಕೋರ್ಟಿನ ಕೇಸ್ ಇದ್ದಾಗ ಲೀಗಲ್ ಪ್ರೊಸೆಸ್ ನಡೀತಾ ಇರೋ ಕೋರ್ಟ್ ಏನು ಮಾಡಿದ್ರು
ಸರ್ ಅದೇ ಸರ್, ಈಗ ನಮ್ಗೆ ಏನಾಗಿದೆ ಸರ್, ಈಗ ನಾವು ಮುಖ್ಯಮಂತ್ರಿಗಳು ಏನು ಹೇಳಿದ್ರು ಸರ್ ಅದನ್ನು ನಾವು ಕೇಳ್ತಾ ಇದೀವಿ ಸರ್. ವರ್ಷದೊಳಗಾಗಿ ನಾವು ಅವ್ರನ್ನ ಮುಖ್ಯವಾಗಿ ತರ್ತೀವಿ, ಆಮೇಲೆ ಜವಾಬ್ದಾರಿಯಿಂದ ಅವ್ರು ಹೇಳಿದ್ರು ಸರ್. ವರ್ಷದೊಳಗಡೆ ಕೇಸ್ ಎಲ್ಲ ಇದ್ದವ್ರನ್ನ ಮುಗಿಸಿ ಕಳಿಸ್ತೀವಿ ಅಂತ ಹೇಳಿದ್ರು. ಕೇಸ್ಗಳನ್ನ ಮುಗಿಸ್ದೇನೆ ಕಳಿಸ್ತೀವಿ ಅಂತ ಹೇಳಿರ್ಲಿಲ್ಲ. ಇಲ್ಲ ಹೌದು. ಈಗ ಹಂಗಾಗಿ ಸರ್ ಏನಾಗಿದೆ, ಅದರಲ್ಲಿ ಕೂಡ ಕೆಲವೊಂದು ಕ್ಯಾಟಗಿರಿ ವೈಸ್ ಇವ್ರು ಇದನ್ನು ಮಾಡಿದ್ರು ಸರ್. ಏನು ಅವ್ರಿಗೆ ಒಂದು ಹಣದ ಒಂದು ಸಹಾಯ ಆಗಲಿ, ಆಮೇಲೆ ಒಂದು ಜಮೀನು ಕೊಡೋದಾಗ್ಲಿ ಅದೆಲ್ಲ ಹೇಳಿದ್ರು. ಸೊ ಇಲ್ಲಿ ನಮ್ಮ ಅಜ್ಜಿಗೆ ವಯಸ್ಸಾಗಿದೆ ಸರ್, ಆಮೇಲೆ ನಮ್ಮ ಅಜ್ಜಿಗೆ ಬೇರೆ ಕುಟುಂಬದಲ್ಲೂ ಕೂಡ ನಾವು ಮೀಟ್ ಮಾಡಿದ್ದೀವಿ ಸರ್. ಅವ್ರಿಗೂ ವಯಸ್ಸಾಗಿದೆ ಸರ್, ತಂದೆ ತಾಯಿ ಅಂದ್ರೆ. ಈಗ ಏನಾಗುತ್ತೆ, ನಮ್ಮ ಮಗ ಬಂದಿದ್ದಾನೆ, ಕೈಗೆ ಬಂದಿದ್ದು ಬಾಯಿಗೆ ಬಂದಿಲ್ಲ ಅನ್ನೋ ಪರಿಸ್ಥಿತಿ ಎದುರಾಗಿದೆ ಸರ್. ಈಗ ಏನಾಗಿದೆ ಆದ್ರೆ ಸರ್, ಇನ್ನೂ 2 ವರ್ಷ ಆಗ್ಬೋದು, 3 ವರ್ಷ ಆಗ್ಬೋದು. ಈಗ ಇವ್ರಿಗೆ ತಾಯಿಗೆ ಸರ್ ವಯಸ್ಸಾಗಿದೆ, ಅಟ್ಲೀಸ್ಟ್ ನಮ್ಮ ಮಗನ ಹತ್ರದಲ್ಲಿ ಇಟ್ಕೊಂಡು ಕೂಡ ನಾವು ನೋಡೋ ಪರಿಸ್ಥಿತಿ ನಾವಿಲ್ಲ. ಸೊ ಹಂಗಾಗಿ ಇದನ್ನ ಮುಖ್ಯಮಂತ್ರಿಗಳ ಇವ್ರ ಮುಖಾಂತರ, ನಮ್ಮ ಕುಟುಂಬದ ಮುಖಾಂತರ ಸರ್ ಆದಷ್ಟು ಬೇಗನೆ ಕೇಸ್ಗಳನ್ನು ಖುಲಾಸೆ ಮಾಡಿ ಅವ್ರನ್ನ ನಮ್ಮ ಗ್ರಾಮಗಳಿಗೆ, ನಮ್ಮ ಮುಖ್ಯವಾಗಿ ತರಲಿ ಅನ್ನೋ ಒಂದು ಬೇಡಿಕೆ ನಮ್ಗೆ ಆಗಿದೆ. ಮಾನವೀಯತೆ ದೃಷ್ಟಿಯಿಂದ ಸರ್ಕಾರ ಎಸ್ ಸರ್ ಹೌದು ಸರ್. ಅವ್ರು ಏನ್ ಹೇಳಿದ್ರು ಸರ್ ಮುಖ್ಯಮಂತ್ರಿಗಳು, ಅದೇ ಒಂದು ಇದ ದೃಷ್ಟಿಯಿಂದ ನಾವು ಅದನ್ನ ಕೇಳಿದ್ವಿ ಸರ್. ಯಾಕಂದ್ರೆ ಅವ್ರು ಹೇಳಿದ್ರು ಸರ್, ಸರ್ ಅವ್ರು ಹೇಳಿದ್ರು ಸರ್, ಏನಾಗುತ್ತೆ ಡೇ ಬೈ ಡೇ ಕೌಂಟ್ಸ್ ಜಾಸ್ತಿ ಆಗಿದೆ ಸರ್. ನಮ್ಗೆ ಸ್ಟಾರ್ಟಿಂಗ್ ಅಲ್ಲಿ 100 ಹೇಳಿದ್ರು ಸರ್, ಈಗ 160 ಆಗಿದೆ. ಈಗ ಅಲ್ಲಿ ಕೇರಳದಲ್ಲಿ ಸುಮಾರು ಇದೆ ಸರ್. ಈಗ ಡೈಲಿ ಟ್ರಯಲ್ ಅಲ್ಲಿ ಇದೆ ಸರ್. ಅವ್ರು ಆನ್ಲೈನ್ ಕೋರ್ಟ್ ಅಟೆಂಡ್ ಆಗ್ತಾರೆ, ಫಿಸಿಕಲ್ ಆಗಿ ಅಟೆಂಡ್ ಆಗ್ತಾರೆ. ಎಷ್ಟಂತ ನಮ್ಗೆ ಹೇಳ್ತಾ ಇಲ್ಲ ಸರ್. ಸ್ಟಾರ್ಟಿಂಗ್ ಅಲ್ಲೆಲ್ಲ ಪತ್ರಿಕೆ ಮತ್ತು ಹಾ ಸರ್, ಸ್ಟಾರ್ಟಿಂಗ್ ಅಲ್ಲಿ 60 ಇದೆ ಸರ್, ಆಮೇಲೆ 100 ಆಗಿದೆ ಸರ್. ಸರ್ ಇತ್ಯರ್ಥ ಮಾಡ್ತೀವಿ ಅಂತ ಹೇಳಿದೆ ಸರ್. ಇತ್ಯರ್ಥ ಮಾಡಿ ಕೆಲವೊಂದು ಕೇಸ್ಗಳು ಕೂಡ ಹೊಡೆದಾಕಿದೆ ಸರ್, ಹೋಗಿದೆ ಸರ್. ಯಾವ್ಯಾವ ಪಿಟಿ ಕೇಸ್ಗಳಿದೆ ಅದೆಲ್ಲ ಹೋಗಿದೆ. ಈಗ ಮೇನ್ ಕೇಸ್ಗಳಿಗೆ ಮಾತ್ರ ಹೊರ ರಾಜ್ಯಗಳಿಗೆ ಕೂಡ ಹೋಗ್ತಾ ಇದ್ದಾರೆ ಸರ್. ಮೇನ್ ಕೇಸ್ಗಳು ಕೇರಳದಲ್ಲಿ ಇದೆ ಸರ್. ಈಗ ಕರ್ನಾಟಕದಲ್ಲಿ ಬೆಳ್ತಂಗಡಿ ಮೊನ್ನೆ ಹೋಗಿದೆ ಸರ್. ನಾವು ಫಸ್ಟ್ ಡೇ ಹೋಗಿದ್ದೀವಿ ಸರ್. ಹೋದಾಗ ಅದನ್ನೇ ಸರ್ ಅವ್ರು ಆಶ್ವಾಸನೆ ಕೊಟ್ಟಿದ್ರು. ಆಮೇಲೆ ಅವ್ರು ಹೇಳಿದ್ರು ಸರ್, ಆದಷ್ಟು ಬೇಗನೆ ನಮ್ಮ ಒಂದು ಏನಿದೆ ಸರ್ ಶಾಂತಿಗಾಗಿ ನಾಗರಿಕ ವೇದಿಕೆ ಅವರು ಡೈರೆಕ್ಷನ್ ಮುಖಾಂತರ ನಾವು ಬೇಗನೆ ಬರ್ತೀವಿ. ಬಟ್ ಹೇಳಕ್ಕಾಗಲ್ಲ, ಕೇಸ್ಗಳು ಯಾವ ರೀತಿ ಇದೆ ಏನೋ ಗೊತ್ತಿಲ್ಲ. 24 ವರ್ಷಗಳಾಯ್ತು ಸರ್ ಅದರಲ್ಲಿ ಇದ್ದು ಅವ್ರು ಭಾಗಿಯಾಗಿ. ಸೊ ಎಷ್ಟು ಕೇಸ್ಗಳಿದೆ ನಮಗೂ ಗೊತ್ತಿಲ್ಲ. ಸೊ ಹಂಗಾಗಿ ನೋಡ್ಬೇಕು ಏನಾಗುತ್ತೆ. ಆಮೇಲೆ ಅವರು ಸರ್ಕಾರಿ ವಕೀಲರು ಕೊಟ್ಟಿದ್ದಾರೆ, ಅವ್ರು ಏನ್ ಹೇಳ್ತಾರೆ ನಮ್ಮ ಬಗ್ಗೆ, ಅವ್ರು ಏನೆಲ್ಲ ವಾದ ವಿವಾದಗಳು ಮಾಡ್ತಾರೆ ಅಂತೇಳಿ ಕೇಳಿ ನೋಡ್ತೀವಿ ಅಂತ ಹೇಳಿದ್ರು ಸರ್. ಈಗ ಶಾಂತಿಗಾಗಿ ನಾಗರಿಕ ವೇದಿಕೆ ಇದೆಯಲ್ಲ, ಅವ್ರ ಸ್ಟ್ಯಾಂಡ್ ಏನಿದೆ? ಯಾಕಂದ್ರೆ ಸರ್ ಅವ್ರ ಸ್ಟ್ಯಾಂಡ್ ಏನಾಗಿದೆ ಸರ್, ಈಗ ಅವರು ಸಿಎಂ ಅವ್ರನ್ನ ಮೀಟ್ ಆಗಿ, ಕಳೆದ ಗುರುವಾರ ಸಿಎಂ ಅವ್ರ ಮೀಟ್ ಆಗಿ ಇದ್ರ ಬಗ್ಗೆ ಕುಲಂಕುಷವಾಗಿ ಮಾತಾಡಬೇಕಾಗಿದೆ. ನೀವು ವರ್ಷ ಕಳೆದ್ರು ಕೂಡ ನೀವು ಇವ್ರ ಬಗ್ಗೆ ಯಾವುದೇ ರೀತಿಯ ಒಂದು ಗಮನ ಹರಿಸ್ತಿಲ್ಲ, ಯಾಕೆ ಅಂತ ಹೇಳಿ ಒಂದು ಪ್ರಶ್ನೆ ಮಾಡಿದ್ದಾರೆ ಸರ್. ಸರ್ ಮುಖ್ಯಸ್ಥರು ಸರ್ ಇಲ್ಲಿ ಶಾಂತಿಗಾಗಿ ಇವರು ಸರ್ ಮುಖ್ಯಸ್ಥರು ಸರ್ KL ಅಶೋಕ್ ಅವರು ಮೊನ್ನೆ ಪತ್ರಿಕೆ ಘೋಷಣೆ ಮಾಡಿದ್ದಾರೆ ಸರ್ ಅಲ್ಲಿ ಮಂಗಳೂರಲ್ಲಿ ಸರ್. 8ನೇ ತಾರೀಕು 10ನೇ ತಾರೀಕಿಗೆ ಮಾಡಿರ್ಬೇಕು ಸರ್. ಸರ್ ಹಿಂಗಾಗಿ ಸರ್ ನಾವು ಈಗ ಮೊನ್ನೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸ್ತಾ ಇದ್ದೀವಿ ಸರ್. ಅವ್ರ ಸರ್ಕಾರಕ್ಕೆ ಶರಣಾಗಬೇಕಾಗಿತ್ತಂದ್ರೆ ಏನೆಲ್ಲ ಬೇಡಿಕೆ ಇಟ್ಟು ಶರಣಾಗಿದೆ ಸರ್? ಸುಮಾರು ಒಂದು 16 ಬೇಡಿಕೆಗಳಿದೆ ಸರ್. ಅವ್ರ 16 ಬೇಡಿಕೆಗಳಿದೆ ಸರ್, ಮೂಲಭೂತ ಸೌಕರ್ಯಗಳಿದೆ ಸರ್. ಹಂಗಾಗಿನೇ ಅವರು ಆ ಒಂದು ಇದಕ್ಕೆ ಹೋಗಿದ್ರು ಸರ್. ಸೊ ಆ ಮೂಲಭೂತ ಸೌಕರ್ಯಗಳನ್ನು ಕೂಡ ಅವರು ಕೊಡ್ತಾ ಇರಲಿಲ್ಲ. ಈಗ ಅಂದ್ರೆ ಪ್ರೋಸೆಸ್ ಇದೆ ಸರ್, ಸರ್ಕಾರದಿಂದ ಅನುದಾನ ಕೂಡ ಇದು ಮಾಡಿದ್ದಾರೆ. ಕಳೆದ 2025-26 ಸಾಲಿನ ಪ್ರದೇಶಗಳ ಮೂಲ ಸೌಕರ್ಯಗಳ ಅಭಿವೃದ್ಧಿಗೆ 10 ಕೋಟಿ ಅನುದಾನವನ್ನು ಘೋಷಣೆ ಮಾಡಿದೆ ಸರ್ ಮುಖ್ಯಮಂತ್ರಿಗಳು. ಖುದ್ದಾಗಿ ಅವರೇ ಮಾಡಿದೆ ಸರ್. ಅಂದ್ರೆ 9.12 ಬಿಡುಗಡೆಯಾಗಿದ್ದು ಉಡುಪಿ ಮತ್ತು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮುಖ್ಯವಾಹಿನಿಗಳು ಬಂದ ಅಂದ್ರೆ ಎಕ್ಸಲೆನ್ಸ್ ಅವರಿಗೆ ಸರ್ ಸಹಾಯಧನ, ಸ್ವಯಂ ಉದ್ಯೋಗ ಮತ್ತು ಅದಕ್ಕೆ ಒಂದು 27.10 ಲಕ್ಷ ನೀಡಿದೆ ಸರ್ ಆಲ್ರೆಡಿ. ಸೊ ಉಡುಪಿ ಜಿಲ್ಲೆಗೆ 2 ಕೋಟಿ ಕೊಟ್ಟಿದ್ದಾರೆ. ಆಮೇಲೆ ಚಿಕ್ಕಮಗಳೂರು ಮತ್ತೆ ಚಿಕ್ಕಮಗಳೂರಿಗೆ 7.12 ಕೋಟಿ ಕೊಟ್ಟಿದೆ ಸರ್. ನಮ್ಮ ಜಿಲ್ಲೆಗಿಲ್ಲ ಸರ್. ಯಾಕಂದ್ರೆ ನಮ್ಮ ಜಿಲ್ಲೆಯಲ್ಲಿ ಇವರೊಬ್ಬರೇ, ನಾವೊಬ್ಬರೇ ಸರ್. ಆಮೇಲೆ ಇಲ್ಲಿ ಏನಾಗಿದೆ ಸರ್, ಇಲ್ಲಿ ಇವ್ರ ಪ್ರಮುಖ ಬೇಡಿಕೆಗಳು ಕೂಡ ಯಾವುದು ಇದಾಗ್ತಿಲ್ಲ ಸರ್. ಹಂಗಾಗಿ ನಮ್ಮ ಸಂಬಂಧಿಕರಲ್ದೇನೆ ಆಮೇಲೆ ಇನ್ನುಳಿದ ನಕ್ಸಲರ ಕುಟುಂಬಸ್ಥರು ಕೂಡ ನಾವು ತಮಿಳುನಾಡಲ್ಲಿ ಒಬ್ರು ಇದ್ದಾರೆ ಸರ್, ಕೆ ವಸಂತ್ ಅನ್ನೋರು. ಅವ್ರು ನಾವು ಮೊನ್ನೆ ಹೋದಾಗ ಮೀಟ್ ಮಾಡಿದ್ವಿ ಸರ್. ನಾವು ಅಂದ್ರೆ ಫೋನ್ ಮಾಡಿದ್ವಿ ಸರ್, ಸಿಕ್ಲಿಲ್ಲ. ಫೋನ್ ಮಾಡಿದ್ರೆ ಇನ್ನೂ ಬಂದಿಲ್ಲ. ಬಟ್ ಅವರು ತಮಿಳುನಾಡಿನಿಂದ ಆ ರಾಜ್ಯದ ಮುಖ್ಯಮಂತ್ರಿ ಮತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮಾತುಕತೆ ಮಾತಾಡಿ ಬಗೆಹರಿಸಿ ಅನ್ನೋ ಮಾತು ಆಶ್ವಾಸನೆ ನೀಡಿದ್ವಿ. ಸೊ ನಮ್ಮ ರಾಜ್ಯಕ್ಕೆ ಸರ್, ನಮ್ಮ ಜಿಲ್ಲೆಗೆ ಪ್ರತ್ಯೇಕವಾಗಿ ನಮ್ಮ ಅಜ್ಜಿ ಸರ್,
ನಮಗೇನು ದುಡ್ಡು ಬೇಡ, ನಾವು ಹೆಂಗೆ ಇದೀವೋ ಹಂಗೆ ಜೀವನ ಮಾಡ್ತೀವಿ, ಮಗ ಬಂದ್ರೆ ಸಾಕು ಅನ್ನೋ ಲೆಕ್ಕದಲ್ಲಿ ಹೇಳ್ತಾರೆ. ಮುಖ್ಯಮಂತ್ರಿ ನೀವು ಅಷ್ಟೇ ಹೋಗ್ತೀರಾ, ಇಲ್ಲಿ ಜಿಲ್ಲೆಯ ಮುಖಂಡರು ಇದ್ದಾರ ಎಲ್ಲಿ ಹೋಗ್ತೀರಾ? ಸರ್ ಈಗ ಏನಾಗಿದೆ, ಜಿಲ್ಲೆಯ ಮುಖಂಡರ ಜೊತೆ ನಾವು ಕೂಡ ಮಾತುಕತೆ ಮಾತಾಡ್ತೀವಿ ಸರ್. ಯಾಕಂದ್ರೆ ನಾವು ಈಗ ನಮ್ಮ ಕುಟುಂಬಸ್ಥರಿಗೆ, ನಮ್ಮ ಕುಟುಂಬದ ಜೊತೆ ನಾವು ಮಾತಾಡ್ತೀವಿ ಸರ್. ನಾಳೆ ಕಲೆಕ್ಟಿವ್ ನೆಕ್ಸ್ಟ್ ಮುಂಬರುವ ತಿಂಗಳಲ್ಲಿ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ, ಅವ್ರ ಜೊತೆನೂ ನಾವು ಮಾತಾಡ್ತೀವಿ ಸರ್. ಕಾಲಾವಕಾಶ ಸಿಕ್ಕರೆ ನಾವು ಮಾತಾಡ್ತೀವಿ ಸರ್. ಈ ಸಂದರ್ಭದಲ್ಲಿ ಗೌರಮ್ಮ, ನಾಗಮ್ಮ ಉಪಸ್ಥಿತರಿದ್ದರು.